ಝೀರೋ ಕಲ್ಟಿವೇಷನ್ ಕಾನ್ಸೆಪ್ಟ್ ಅಂತ ಏನಿರುತ್ತೆ ಅಂಥವ್ರಿಗೆ ಬ್ರಷ್ ಕಟ್ರಲ್ಲಿ ತುಂಬ ಎಫರ್ಟ್ ಆಗುತ್ತೆ. ಅದನ್ನು ನನಗೆ ನೋಡಿದೆ, ಒಂದು 2 ಅವರ್ಸಲ್ಲಿ ಮಾಡೋದು ಒಂದು 5-10 ಮಿನಿಟ್ಸಲ್ಲೆಲ್ಲ ಈಸಿಯಾಗಿ ಮಾಡಿಬಿಡುತ್ತೆ. ಸೊ ಅದೇ ಥರ ಅದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಬ್ರಷ್ ಕಟ್ರಲ್ಲಿ ನಾವು ಈ ಥರ ಒಂದೇ ಸಮನೆ ಹೊಡಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಹೊತ್ಕೊಂಡು. ಸೊ ಇದು ತುಂಬ ಶಾರ್ಟ್ ಟೈಮ್ನಲ್ಲಿ ಒಂದು ಈವನ್ ಆಗಿ ತುಂಬ ಅದನ್ನು ಮಲ್ಚ್ ಮಾಡಿ ತುಂಬ ಪುಡಿ ಮಾಡಿ ಹಾಕೋದ್ರಿಂದ ತುಂಬ ಕೆಲಸ ಚೆನ್ನಾಗಿ ಮಾಡುತ್ತೆ. ಸೊ ಏನು ಇದಕ್ಕೆ ಪರ್ಪಸ್ಸಿಗೆ ಅಂತ ಮಾಡಿದಾರಲ್ಲ, ಸೊ ಅದರದ್ದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲಲ್ಲಿ ಮಾಡ್ತಾಯಿದೆ ಅದು. ಸೊ ನನಗೆ ಖುಷಿ ಇದೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ನವೀನ್ ಕುಮಾರ್ ಅಂತ. ಓಕೆ, ಯಾವರು ಸರ್ ಇದು? ಮಾಗಡಿ ಕೊಟ್ಗಾರಹಳ್ಳಿ ಅಂತೇಳಿ. ಏನು ಪರ್ಪಸ್ ಸರ್ ತೊಗೊಂಡಿದ್ದೀವಿ? ಇದು ನಾವು ಸ್ವಲ್ಪ ಝೀರೋ ಕಲ್ಟಿವೇಷನ್ನು, ಸ್ವಲ್ಪ ತೋಟ ಇದೆ ನಮ್ಮದು. ಸೊ ಹಂಗಾಗಿ ಝೀರೋ ಕಲ್ಟಿವೇಷನ್ಗೋಸ್ಕರ ಇದು ಬೆಸ್ಟ್ ಸೂಟ್ ಆಗುತ್ತೆ ಅಂಥೇಳಿ ಪರ್ಚೇಸ್ ಮಾಡಿದ್ವಿ. ಓಕೆ, ಮೆಷಿನ್ ರನ್ ಮಾಡಿದ್ದೀರಾ ನೀವು? ಮತ್ತು ನಿಮಗೇನು ಅನ್ನಿಸ್ತು ಮೆಷಿನ್ ಬಗ್ಗೆ? ಹೌದು, ಫಸ್ಟ್ ಇಂಪ್ರೆಷನ್ ಅಂತೂ ತುಂಬ ಚೆನ್ನಾಗಿದೆ ಹೇಳ್ಬೇಕಂತಂದರೆ. ನಮ್ಮ ಪರ್ಪಸ್ ಏನಿದೆ ಅದು 100% ಸರ್ವ್ ಆಗ್ತಾಯಿದೆ. ಸೊ ಬೆಸ್ಟ್. ಅದೇ ಥರ ನಮಗಿದು ಪರ್ಫಾರ್ಮೆನ್ಸು ಕೊಟ್ಬಿಟ್ರೆ ವಿಲ್ ಬಿ ಹ್ಯಾಪಿ. ಓಕೆ, ಬಂಡ್ ಫಾರ್ಮಿಂಗ್ ಎಲ್ಲ ನೋಡಿದ್ರಿ ಅಟ್ಯಾಚ್ಮೆಂಟ್ ಹಾಕಿ, ಅದೆಲ್ಲ ನಿಮ್ಗೇನು ಅನ್ನಿಸ್ತು? ಹೌದು, ಅದು ತುಂಬ ಚೆನ್ನಾಗಿ ಬಂಡ್ ಫಾರ್ಮಿಂಗ್ ಮಾಡುತ್ತೆ ಮತ್ತು ತುಂಬ ಅಂದರೆ ಮಣ್ಣನ್ನು ತುಂಬ ಸಾಫ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಬೆಸ್ಟ್. ಸರ್, ಇದು ಡೀಸೆಲ್ ಮಿಷಿನ್ ಆಗೋದ್ರಿಂದ ತುಂಬ ರೈತರು ಏನು ಕೇಳ್ತಾರೆ ಅಂದರೆ ಲೈಕ್ ವೈಬ್ರೇಷನ್ ಜಾಸ್ತಿ ಇದೆಯಾ ಅಂತ. ಎಸ್ಪೆಷಲಿ ನಿಮ್ಗೇನು ಅನ್ನಿಸ್ತು? ವೈಬ್ರೇಷನ್ ಏನಾದರೂ ಇದೆಯಾ ನಿಮಗೆ? ಯಾವ ಥರ ಅನ್ನಿಸ್ತು? ಅದೇ ಇದರಲ್ಲಿ ವೈಬ್ರೇಷನ್ ಕಂಪ್ಯಾರಿಟಿವ್ಲಿ ಕಮ್ಮಿನೇ ಇದೆ. ನಾನು ಅಂದ್ಕೊಂಡಷ್ಟು ಇಲ್ಲ. ಆ್ಯಕ್ಚುಲಿ ಕೆಲವರೆಲ್ಲ ಟಿಲ್ಲರ್ಸ್ ಅಂತೆಲ್ಲ ಯೂಸ್ ಮಾಡಿರ್ತಾರೆ. ಮೇ ಬಿ ಅದನ್ನ ಕಂಪೇರ್ ಮಾಡಿಕೊಂಡು ಇದನ್ನು ಆ ಥರ ಅಂದ್ಕೊಂಡಿರ್ಬೋದೇನೋ. ಬಟ್ ಇದು ಆ ಥರ ಇಲ್ಲ. ಇದು ಯಾಕೆಂದರೆ ಪ್ರೊಪಲ್ಷನ್ನು ಕೂಡ ಇದು ಮೂಮೆಂಟು ಇರೋದ್ರಿಂದ ಅದರಲ್ಲೇ ನಿಮಗೇನು ಅನ್ಸೋದಿಲ್ಲ. ಟರ್ನಿಂಗ್ ಒಂದು ಸ್ವಲ್ಪ ನೋಡ್ಕೊಂಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಕನ್ವಿನಿಯೆಂಟು ಇದೆ. ವೆಯ್ಟು ಏನಂತ ಅನ್ಸೋದಿಲ್ಲ. ಒಂದು ಸ್ವಲ್ಪ ಅದು ಟೆಕ್ನಿಕ್ಸ್ ಮೂವ್ ಮಾಡೋದು ನೋಡಿಕೊಂಡ್ರೆ ವೈಬ್ರೇಷನ್ ಅಂತೂ ಇಲ್ಲ, ಅಂಥದ್ದೇನಿಲ್ಲ. ಸೊ ನಾರ್ಮಲ್ ಏನು ಬರಬೇಕು ಡೀಸೆಲಲ್ಲಿ ಆ ಕಂಡೀಷನಲ್ಲಿ ಅದು ಬರ್ತಾ ಇದೆ. ಇಟ್ ಈಸ್ ಕ್ವೈಟ್ ಕಾಮನ್ ಆ್ಯಂಡ್ ಮ್ಯಾನೇಜಬಲ್. ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಯಿತು. ಎಸ್, ನನಗೇನು ಪರ್ಪಸ್ಸಿಗೆ ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಐ ಥಿಂಕ್ ಕಾಂಪ್ರಿಹೆನ್ಸಿವ್ ಮೆಷಿನ್ ಅಂತ ಅನಿಸುತ್ತೆ ನನಗಿದು. ಸೊ ನಂದಂತೂ ನನ್ನ ತೋಟ ಏನೇನು ಕೆಲಸ ಆಗಬೇಕು ಅದು ಎಲ್ಲ ಇದು ಮಾಡುತ್ತೆ ಅನ್ನೋ ಭರವಸೆ ಇಟ್ಕೊಂಡಿದ್ದೀನಿ. ಹೋಪ್ಫುಲಿ ಇಟ್ ವಿಲ್ ಡೂ. ಥ್ಯಾಂಕ್ ಯು ಸರ್. Yes, thank you so much.